ఇప్పుడు హైదరాబాద్లో ఓ శాడిస్ట్ మృగంగా మారాడు. కట్టుకున్న భార్యను ముక్కలు ముక్కలుగా ನರಿಕೇశాడు. ಹೆಂಡತಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸುವ ಹಂತಕ್ಕೆ ಹೋಗಿ ತಲುಪಿದೆ. ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೈದರಾಬಾದ್ನಲ್ಲಿ ನಡೆದಿರುವಂತಹ ಒಂದು ಈ ಘಟನೆ ಭೀಕರವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಈ ಒಂದು ಕೃತ್ಯ ನೋಡಿದ್ರೆ ನಮ್ಮ ಮನುಷ್ಯರಿಗೆ ಮನುಷ್ಯತ್ವ ಅನ್ನೋದೇ ಇಲ್ವೇನೋ ಇತ್ತೀಚಿನ ದಿನಗಳಲ್ಲಿ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಅನ್ಸೋದಕ್ಕಲ್ಲ, 100% ಮೊನ್ನೆ ರೀಸೆಂಟ್ ಆಗಿ ಒಂದು ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇದು. 14 ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ. ಅದೇ ರೀತಿ ಟ್ರೈನ್ ಅಪಘಾತ ಆಗುತ್ತೆ. ನಮ್ಮ ಕರ್ನಾಟಕದ್ದು ಒಂದೊಂದಲ್ಲ ರೀ, ಅದೇ ರೀತಿ ನಮ್ಮ ಭಾರತದಲ್ಲಿ ನಡೀತಿರುವಂತಹ ಒಂದು ರೇಪ್ಗಳು ಬೇರೆ, ಅದೇ ರೀತಿ ಒಂದು ಕೆಲವೊಂದು ಮೋಸಗಳು ಬೇರೆ, ದರೋಡೆಗಳು, ಇನ್ನ ಸುಮಾರು ಘಟನೆಗಳು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಡೀತಾನೆ ಇದೆ. ಈ ಒಂದು ಘಟನೆಗಳಿಗೆ ಕಡಿವಾಣ ಅನ್ನೋದೇ ಇಲ್ವಾ ನಮ್ಮ ದೇಶದಲ್ಲಿ? ಈ ಒಂದು ಕ್ವಶನ್ಸ್ ಗಳು ತಾನಾಗೆ ಉದ್ಭವ ಆಗುತ್ತೆ, ಅರ್ಥ ಆಯ್ತಾ? ಆ ತರ ಒಂದು ಪರಿಸ್ಥಿತಿನಲ್ಲಿ ಜನಗಳಿದ್ದಾರೆ. ಅದೇ ರೀತಿ ಹೈದರಾಬಾದ್ ನಲ್ಲಿ ಏನೆಲ್ಲ ಒಂದು ಘಟನೆಗಳಾಗಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವರದಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಸಹ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಕೃತ್ಯ ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ಸಹ ಆಗಿರೋದಿಲ್ಲ, ಅರ್ಥ ಆಯ್ತಾ? ಚಿತ್ರ ಮೊದಲನೇದಾಗಿ ಏನಾಗಿದೆ, ಏನು ಇದರ ಒಂದು ಸ್ಟೋರಿಯ ರಹಸ್ಯ ಏನು, ಈ ಒಂದು ಏನು ಉದ್ದೇಶದಿಂದ, ಏನು ಕಾರಣಗಳಿಂದ ಈ ತರ ಆಗಿದೆ. ಗಂಡ ಹೆಂಡತಿದು ಏನು ವಿಚಾರ ಇರುತ್ತೋ ತಿಂದು ಉಂಡಿ ಮಲ್ಗೋ ತನಕ ಅಷ್ಟೇ ಅಂತ ತಿಳ್ಕೊಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ ರೀತಿನಲ್ಲೇ ಆಗ್ತಿದೆ, ಅರ್ಥ ಆಯ್ತಾ? ಯಾಕೆಂದ್ರೆ ನಮ್ಮ ಮನುಷ್ಯರು ತಾಳ್ಮೆ ಕಳೆದುಕೊಳ್ಳುತ್ತಿದ್ದಾರೆ. ತಾಳ್ಮೆನೇ ಇಲ್ಲ ನಮ್ಮ ಮನುಷ್ಯರಿಗೆ. ತಾಳ್ಮೆ ಅನ್ನೋದೇ ಸತ್ತೋಗಿದೆ ಅಂತ ನನ್ಗೆ ಅನಿಸುತ್ತೆ, ಅರ್ಥ ಆಯ್ತಾ? ಈ ಒಂದು ದೃಶ್ಯಗಳು, ಈ ಒಂದು ಕೃತ್ಯಗಳು ನೋಡ್ತಾ ಇದ್ರೆ ಅದೇ ರೀತಿ ಏನಾಗಿದೆ, ಸುಮಾರು ಗಂಡ ಹೆಂಡತಿ ಕಿತ್ತಾಡ್ಕೊಂಡಿದ್ದಾರೆ. ಯಾವ್ದೋ ಒಂದು ಸಂಬಂಧಿಕರ ಮನೆಗೆ ಹೆಂಡತಿ ಹೋಗಿರ್ತಾಳಂತೆ. ಅಲ್ಲಿಂದ ಬಂದ್ಮೇಲೆ ಕಿತ್ತಾಟ ಅಂತ ಆಗಿರ್ತದೆ. ಬಟ್ ಇನ್ನೂ ತನಿಖೆ ನಡೀತಾನೆ ಇದೆ. ಇನ್ನು ಸುಮಾರು ಇನ್ಫಾರ್ಮೇಶನ್ಸ್ ಗಳು ಬರೋದು ಬಾಕಿ ಇದೆ. ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಿರುವಂತದ್ದು ಏನಕ್ಕೋಸ್ಕರ ಆಗಿದೆ ಅಂದ್ರೆ, ಒಂದು ಫ್ಯಾಮಿಲಿ ಮನೆಗೆ ಯಾವ್ದು ಸಂಬಂಧಿಕರ ಮನೆಗೆ ಹೋಗಿರ್ತಾರೆ. ಯಾಕೆಂದ್ರೆ ಏನು ಪರ್ಮಿಷನ್ ಇಲ್ಲದೆ ಹೋಗಿರ್ಬೋದಾ, ಬಟ್ ಏನ್ ರೀಸನ್ ಗೊತ್ತಿಲ್ಲ. ಅಲ್ಲಿಂದ ಬಂದ ಮೇಲೆ ಈ ಕೊಲೆ ಆಗಿರುವಂತದ್ದು. ಯಾಕೆಂದ್ರೆ ಗಂಡ ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ. ಅದು ಅಲ್ಲದೆ ಈ ಗುರುಮೂರ್ತಿ ಅನ್ನೋ ಒಬ್ಬ ವ್ಯಕ್ತಿ ಏನು ಅಂದ್ರೆ ಮಾಜಿ ಸೈನಿಕರಂತೆ, ಸೇನೆಯಲ್ಲಿ ಕಾರ್ಯನ ನಿರ್ವಹಿಸಿ ಅಲ್ಲಿಂದ ರಿಟೈರ್ಡ್ ಆಗಿ ಬಂದಿರುವಂತಹ ಒಬ್ಬ ವ್ಯಕ್ತಿ. ಇವರು ಈ ರೀತಿ ಮಾಡ್ತಾರೆ ಅನ್ನೋದಕ್ಕೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಏನಾಗಿದೆ ಅಂದ್ರೆ ಫುಲ್ ಡೀಟೇಲ್ ಆಗಿ ಜಗಳ ಎಲ್ಲ ಆಗಿದೆ. ಇಬ್ರು ಮಕ್ಕಳಿದ್ದಾರೆ. ಬಟ್ ಇಬ್ರು ಮಕ್ಕಳು ಇಲ್ದೇ ಇರುವಂತ ಒಂದು ಟೈಮ್ ನೋಡ್ಕೊಂಡು ಕೊಲೆಯನ್ನ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಕೊಲೆ ಮಾಡಿ ಸಾಕ್ಷಿಗಳನ್ನ ನಾಶ ಪಡಿಸ್ಬೇಕು ಅಂತ ಅವ್ರ ತಲೆಗೇನೋ ಬಂದಿರಬಹುದು. ಈ ಒಂದು ಕಾರಣಗಳಿಂದ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಬಾತ್ರೂಮ್ ನಲ್ಲಿ ಎಣವನ್ನ ಮುಚ್ಚಿಟ್ಟು ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ತುಂಡಾಗಿ ಕತ್ತರಿಸಿ ಚಿಕನ್ ಕಟ್ ಮಾಡ್ತಾರೆ ಗೊತ್ತಾ, ಆ ತರ ಕಟ್ ಮಾಡಿ ತಗೊಬಂದು ಕುಕ್ಕರ್ ಅಲ್ಲಿ ಬೇಯಿಸಿ ಒಂದು 3 ದಿನಗಳ ಕಾಲ ಇದೇ ತರ ಮಾಡಿದ್ದಾರೆ. ಸುಮಾರು ಈ ಘಟನೆ ನಡೆದಿರುವಂತದ್ದು ಜನವರಿ 15ನೇ ತಾರೀಕು. ಎಲ್ಲ ಘಟನೆ ಆದ್ಮೇಲೆ ಪೂರ್ತಿ ಎಲ್ಲ ಕ್ಲಿಯರ್ ಆದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ, ಕುಕ್ಕರ್ ಅಲ್ಲಿ ಬೇಯಿಸಿದ್ದು ಆಯ್ತು, ಅದನ್ನ ತಗೊಂಡೋಗಿ ಒಂದು ಪ್ಯಾಕಪ್ ಮಾಡಿ ಯಾರಿಗೂ ಗೊತ್ತಿಲ್ದಂಗೆನೆ ಅದನ್ನ ತಗೊಂಡೋಗಿ ಕೆರೆನಲ್ಲಿ ಹಾಕಿರೋದು ಆಯ್ತು, ಅರ್ಥ ಆಯ್ತಾ? ಇದೆಲ್ಲ ಆದ್ಮೇಲೆ ಇವರು ಪೋಷಕರು ಏನ್ ಮಾಡ್ತಾರೆ, ಆ ಹುಡುಗಿಯರು ತಂದೆ ತಾಯಿ ಆಗಿರ್ಬೋದು, ಮಕ್ಕಳು ಎಲ್ಲ ಯೋಚನೆ ಮಾಡಿ ಕಂಪ್ಲೇಂಟ್ ಅನ್ನ ವರದಿ ಮಾಡ್ತಾರೆ. ಕಂಪ್ಲೇಂಟ್ ಅನ್ನ ವರದಿ ಮಾಡಿ ಆದ್ಮೇಲೆ ಪೊಲೀಸ್ನವರು ಏನ್ ಮಾಡ್ತಾರೆ ಅಂದ್ರೆ, ತನಿಖೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪೊಲೀಸ್ನವ್ರಿಗೆ ಗೊತ್ತಲ್ಲ, ತನಿಖೆ ಅವ್ರ ಸ್ಟೈಲಲ್ಲೇ ಮಾಡಿದ್ದಾರೆ. ಅದೇ ರೀತಿ ಗಂಡನ ಮೇಲೆ ಸ್ವಲ್ಪ ಸಂಶಯ ಬಂದಿದೆ. ಇವ್ರು ಏನು ಮಾಡಿದ್ದಾರೆ, ಗಂಡ ಎಲ್ಲ ಡೀಟೇಲ್ ಆಗಿ ಎಲ್ಲ ಸುಳ್ಳುಗಳು ಏನೇನೋ ಹೇಳಿದ್ದಾರೆ. ಆ ಒಂದು ಸುಳ್ಳಿನ ಆಧಾರದ ಮೇಲೆ ಏನು ಮಾಡಿದ್ದಾರೆ, ಪೊಲೀಸ್ನವ್ರಿಗೆ ಡೌಟ್ ಬಂತು, ತನಿಖೆನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅನಂತರ ಪೊಲೀಸ್ ಸ್ಟೈನಲ್ಲಿ ತನಿಖೆ ಮಾಡೋದಕ್ಕೆ ಶುರು ಮಾಡಿದಾಗ ಒಂದೊಂದಾಗೆ ಈ ಒಂದು ಕೃತ್ಯವನ್ನು ಮಾಡಿರೋದಾಗಿ ಬಾಯನ್ನ ಬಿಡ್ತಾ ಹೋಗ್ತಾನೆ. ಅನಂತರ ಹೇಳ್ತಾ ಪೊಲೀಸ್ನವರೇ ಶಾಕ್ ಆಗ್ತಾರೆ. ಏನು ಈ ಥರ ಎಲ್ಲ ಮಾಡಬಹುದಾ, ಈ ಥರ ಎಲ್ಲ ಮಾಡಿದ್ದಾನ ಇವನು ಅಂತ ಒಂದು ಶಾಕ್ಗೆ ಒಳಪಡ್ತಾರೆ. ಯಾಕೆಂದರೆ ಆ ಥರ ಒಂದು ಘಟನೆ ಅಂತಲೇ ಹೇಳ್ಬೋದು. ಏನು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಆ ಥರ ಒಂದು ಕೃತ್ಯ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಏನು ಮಾಡೋದು, ಇವೆಲ್ಲ ತನಿಖೆ ಎಲ್ಲ ಮಾಡಿ ಆದಮೇಲೆ ನೆಕ್ಸ್ಟು ಕಂಪ್ಲೇಂಟ್ ಎಲ್ಲ ಆಗಿದೆ, ಏನೂ ಇದಾಗಿಲ್ಲ. ಈಗ ಅರೆಸ್ಟು ಸಹ ಮಾಡಿದ್ದಾರೆ. ಬಟ್ ಈ ಒಂದು ವಿಚಾರ ಇಡೀ ನಮ್ಮ ಭಾರತ ದೇಶವನ್ನೇ ಒಂದು ಬೆರಗಾಗಿಸುವಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಆ ಥರ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ಘಟನೆಗಳಿಂದ ಏನಾಗ್ತಿದೆ ನಮ್ಮ ಸಮಾಜ ಅನ್ನೋದೇ ಪ್ರತಿಯೊಬ್ಬರಿಗೂ ಸಹ ಒಂದು ಪ್ರಶ್ನೆಯಾಗಿ ಉಳಿದಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಮಸ್ಯೆಗಳಿಂದ ಎಷ್ಟೋ ಜನ ಬಳದಾಡ್ತಿರ್ತಾರೆ. ಇನ್ನೊಂದು ಒಂದು ದರೋಡೆಗಳಾಗಿರ್ಬೋದು, ರೇಪ್ಗಳಾಗಿರ್ಬೋದು, ಮರ್ಡರ್ಗಳಾಗಿರ್ಬೋದು, ಈ ಫ್ಯಾಮಿಲಿ ಸಂಬಂಧನೇ ಅಂತಲ್ಲ, ಸಿಕ್ಕಾಪಟ್ಟೆ ಸಂಬಂಧಗಳಿದೆ. ಅಂದರೆ ಈ ಥರ ಎಲ್ಲ ಕೃತ್ಯಗಳು ನಮ್ಮ ಭಾರತ ದೇಶದಲ್ಲಿ ನಡೀತಾ, ಅದು ಕಡಿಮೆ ಅಂತೂ ಆಗ್ತಿಲ್ಲ.
ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಲೇ ಗೊತ್ತಿಲ್ಲ. ಬಟ್ ಇದಕ್ಕೆಲ್ಲ ಒಂದು ಕೊನೆಯ ಒಂದು ಫುಲ್ ಸ್ಟಾಪ್ ಅನ್ನೋದು ಬರಬೇಕು. ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಚೇಂಜ್ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು. ನಮ್ಮ ಸರ್ಕಾರದಲ್ಲೂ ಸ್ಟ್ರಿಕ್ಟಾಗಿ ಕ್ರಮವನ್ನು ಕೈಗೊಳ್ಳಬೇಕು ನಮ್ಮ ಪೊಲೀಸ್ನವರು ಅಂತಲೇ ಹೇಳ್ಬೋದು. ಯಾಕೆಂದರೆ ಪೊಲೀಸ್ನವ್ರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಭಯನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಗೂಂಡಾಗಿರಿಗಳು, ರೌಡಿಗಳು, ದರೋಡೆಕೋರರು, ಕಳ್ಳರು, ಕಾಕರು. ಅರ್ಥ ಆಯ್ತಾ? ಈ ಥರ ಒಂದು ಸಮಸ್ಯೆಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇದ್ದಾವೆ. ದಯವಿಟ್ಟು ನೀವೇನಾದರೂ ಈ ಥರ ಒಂದು ಸಮಸ್ಯೆಗಳು, ಫ್ಯಾಮಿಲಿ ಏನಾದರೂ ಕಿತ್ತಾಟಗಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾರು ಸಹ ಈ ಥರ ಒಂದು ಭೀಕರವಾದಂತಹ ಆಲೋಚನೆಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಓಕೆ ಬಾಯ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಥರ ಒಂದು ಅಪ್ಡೇಟಿಂಗ್ ವಿಚಾರಗಳು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಇದಕ್ಕಿಂತ ಅಪ್ಡೇಟಿಂಗ್ ಆಗಿರುವಂಥ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾರೂ ಸಹ ನಮ್ಮ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.